ಮೈಕ್ರೋ ಫೈನಾನ್ಸ್ಗಳ ಕಾಟಕ್ಕೆ ರಾಜ್ಯಾದ್ಯಂತ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದು ಕೆಲವರು ಊರನ್ನೇ ಬಿಟ್ಟು ಹೋಗ್ತಿದ್ದಾರೆ. ಕಲ್ಪತರು ನಾಡು ತುಮಕೂರಿನಲ್ಲಿಯೂ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಪಾವಗಡ ತಹಸೀಲ್ದಾರ್ ವರದರಾಜ್ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಯಾರಿಗಾದರೂ ತೊಂದರೆ ಇದ್ರೆ ತಕ್ಷಣವೇ ತಾಲೂಕು ದಂಡಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆ ಗಮನಕ್ಕೆ ತನ್ನಿ ಎಂದಿದ್ದಾರೆ. ಇತ್ತೀಚೆಗೆ ರಾಜ್ಯಾದ್ಯಂತ ಸಂಚಲನ ಮೂಡಿಸಿರುವ ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ರಾಜ್ಯ ಸರ್ಕಾರ ಕ್ರಮಗಳ ಮುಂದಾಗಿರುವ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ವರದರಾಜ್ ಹಾಗೂ ನಗರ ಸಿಪಿಐ ಸುರೇಶ್ ಹಾಗೂ ಗ್ರಾಮೀಣ ಸಿಪಿಐ ಗಿರೀಶ್ ಜಂಟಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ನಂತರ ತಹಸೀಲ್ದಾರ್ ವರದರಾಜ್ ಮಾತನಾಡಿ, ಪಟ್ಟಣ ವ್ಯಾಪ್ತಿಯಲ್ಲಿರುವಂತಹ ಮೈಕ್ರೋ ಫೈನಾನ್ಸ್ ಕಂಪನಿಯ ಸಿಬ್ಬಂದಿಗಳನ್ನು ಕರೆಸಿ ಸಭೆ ನಡೆಸಿ ತಮ್ಮ ಫೈನಾನ್ಸ್ಗಳಲ್ಲಿ ಸಾಲ ಪಡೆದಂತಹ ಗ್ರಾಹಕರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ತಮ್ಮ ಒಂದು ಫೈನಾನ್ಸ್ ಮಾನದಂಡಗಳ ಪ್ರಕಾರ ರಿಕವರಿ ಮಾಡಿಕೊಳ್ಳಬೇಕು. ಯಾವುದೇ ರೀತಿಯಲ್ಲಿ ಗ್ರಾಹಕರಿಗೆ ತೊಂದರೆ ಆದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ತಾಲೂಕಿನಲ್ಲಿ ಇಂತಹ ಯಾವುದೇ ಫೈನಾನ್ಸ್ ವಿಚಾರಗಳಾಗಿ ಸಮಸ್ಯೆ ಆಗಿಲ್ಲ, ಮುಂದೆ ಸಹ ಆಗಬಾರದು. ಫೈನಾನ್ಸ್ಗಳಿಂದ ಯಾವುದೇ ತೊಂದರೆ ಆಗಿದ್ದಲ್ಲಿ ತಕ್ಷಣ ಪೊಲೀಸ್ ಇಲಾಖೆ ಗಮನಕ್ಕೆ ತನ್ನಿ ಎಂದು ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಏನು ಕ್ರಮ ಕೈಗೊಳ್ಳಬೇಕು ಅವರು ಸಹ ಕ್ರಮ ಕೈಗೊಳ್ತಾರೆ. ನಮ್ಮ ಕಡೆಯಿಂದ ಏನು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ತೀವಿ. ಇದರಿಂದ ಹೊಡೆತ ಯಾರಿಗೆ ಅಂದರೆ ನಿಮ್ಮ ಫೈನಾನ್ಸ್ ಕಂಪ್ನಿಗೆ ಬಿಡುತ್ತೆ, ನಿಮಗೆ ಬಿಡುತ್ತೆ. ಆದ್ದರಿಂದ ತಾವೆಲ್ಲರೂ ಸಹ ನಿಮಗೆ ಎಚ್ಚರಿಕೆ ವಹಿಸಿ ನೀವು ಸಾಲ ವಸೂಲಾತಿ ಮಾಡೋದಾಗಿರ್ಬೋದು, ಆನಂತರ ನೀವು ಜನಗಳ ಹತ್ರ ಹೋಗಿ ನೀವು ಅವರಿಗೆ ವಸೂಲಿ ಮಾಡೋ ಸಮಯ ಆಗಿರ್ಬೋದು, ನೀವು ಏನೇ ಮಾಡಿದ್ರು ಸಹ ಏನು ಸಮಯ ನಿಗದಿ ಮಾಡಿದ್ರೆ ಅದೇ ಸಮಯದಲ್ಲಿ ಹೋಗಿ ನಮಗೆ ವಸೂಲಿ ಮಾಡಬೇಕು. ಮತ್ತು ಈಗ ಭಾಳ ಮುಖ್ಯವಾಗಿ ಅನೌನ್ಸ್ಮೆಂಟ್ ಮಾಡೋದು ಅಷ್ಟು ಸಲ ಮಾತ್ರನೇ ನೀವು ಸಾಲ ಕೊಡಬೇಕು. ಅವರು ಮತ್ತೆ ದುಡ್ಡು ಕಟ್ಟಕ್ಕೆ ಅವರು ಶಕ್ತನಾಗಿದ್ದು ಸಹ ಆರ್ಥಿಕವಾಗಿ ಚೆನ್ನಾಗಿದ್ದು ಸಹ ಮತ್ತೆ ಕೊಡಬಾರ್ದು ಅಂತಿದೆ RBI ಗೈಡ್ಲೈನ್ಸ್ ಪ್ರಕಾರ. ಅದೇ ಥರ ನೀವು ಏನು RBI ಗೈಡ್ಲೈನ್ಸ್ ಇದೆ ಅದರ ಪ್ರಕಾರನೇ ಫಾಲೋ ಮಾಡಬೇಕು. ತಾವೆಲ್ಲರೂ ಸಹ ಯಾವುದೇ ಕಾರಣಕ್ಕೂ ಇದರಲ್ಲಿ ನೀವು ಬಲವಂತ ಮಾಡೋದು ಈಗ ಭಾಳ ಇಂಪಾರ್ಟೆಂಟ್ ಅರೇಂಜ್ಮೆಂಟ್ ಮಾಡೋದು. ನಿನ್ನೆ ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ಇದನ್ನು ಬರ್ತಾಯಿತ್ತು ಮೀಸಲು ನೋಡಿದ್ರೆ ಅದೊಂಥರ ಭಾಳ ಇಲ್ಲ ಆಗಬಾರ್ದು. ಯಾಕೆಂದರೆ ಅವರು ಸಹ ಮನುಷ್ಯರೇ, ನೀವು ಸಹ ಮನುಷ್ಯರೇ. ಏನಪ್ಪ ಸಾಲ ಕೊಡ್ತೀರಲ್ಲ, ಸಾಲ ಕೊಟ್ಟಮೇಲೆ ನೀವೇನು ಕಂಪ್ನಿಯಿಂದ ಸಾಲ ಕೊಡ್ತಿದ್ರೆ ಈಗ ಯಾರು ನಿಮ್ಮದು ಸಂಸ್ಥೆಯಿಂದ ಸಾಲ ಕೊಡ್ತೀರಾ, ಸಾಲ ಕೊಟ್ಟಮೇಲೆ ನೀವೆಲ್ಲ ಕೆಲಸ ಮಾಡೋದು ಯಾರ ಮೇಲೆ, ಯಾರು ಅಂದ್ರ ಮೇಲೆ RBI ಗೈಡ್ಲೈನ್ಸ್ ಮೇಲೆ ತಗೊಳ್ತೀರಾ. ಅದೇ ರೀತಿಯಾಗಿ ಏನು RBI ಗೈಡ್ಲೈನ್ಸ್ ಇದೆ ಅದನ್ನು ಯಾವುದೇ ಕಾರಣಕ್ಕೂ ಮೀರಿದಂಗೆ ಕೆಲಸ ಮಾಡಬಾರ್ದು. ಭಾಳ ಮುಖ್ಯವಾಗಿ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆ ಒಳಗೆ ಮಾತ್ರ ವಸೂಲಿ ಮಾಡಬೇಕು. ಸಂಜೆ ಆದ ನಂತರ ನೀವು ಯಾವುದೇ ಕಾರಣಕ್ಕೂ ಮನೆಗಳ ಹತ್ರ ಹೋಗೋದು, ಸಾಲ ವಸೂಲಿ ಮಾಡೋದು ಇವೆಲ್ಲ ಮಾಡೋಂಗಿಲ್ಲ. ಇದು ವೆರಿ ಸ್ಟ್ರಿಕ್ಟ್ ಗೈಡ್ಲೈನ್ಸ್. ನಿಮಗೆ ಇವೇನೋ ಪ್ರಕರಣಗಳು ಮತ್ತೆ ಮರುಕಳಿಸೋದು ತಿರುಗಿ ಏನೋ ಪ್ರಾಬ್ಲಮ್ ಆದಾಗ ಅದಕ್ಕಿಂತ ಭಾಳ ಮುಖ್ಯವಾಗಿ ಈ ಥರ ನೀವು ಬಲವಂತವಾಗಿ ಸಾಲ ಮಾಡೋದು, ಸಾಲ ವಸೂಲಿ ಮಾಡೋಂಥ ಒಂದು ಪ್ರಕರಣ ಆಗ್ಬೋದು. ಇಂಥ ವಿಚಾರಗಳಿಂದ ಈ ಫೈನಾನ್ಸ್ ನೀವು ಕೊಡೋದಕ್ಕೂ ಆಗೋದಿಲ್ಲ, ತಗೊಳ್ಳೋದಕ್ಕೂ ಆಗೋದಿಲ್ಲ, ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ನೀವು ಮಾನವೀಯ ದೃಷ್ಟಿಯನ್ನು ಇಟ್ಕೋಬೇಕು. ಮತ್ತೀಗ ಇಟ್ಕೊಂಡು ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಬಲವಂತವಾಗಿ ವಸೂಲಿ ಮಾಡೋಕ್ಕೆ ಹೋಗಬಾರ್ದು. ಟೈಮ್ ಇರುತ್ತಲ್ವ, ನಿಮಗೆ ತಿಂಗಳಿಗೆ ಒಂದ್ಸಲ ಕಂತು ಕಟ್ಕೊಳ್ಳೋದು ಇರುತ್ತೆ. ಮಂತ್ಲಿ ಒಂದ್ಸಲ ತಾನೇ ಕಂತು ಕಟ್ಟಕ್ಕೆ ನೀವು ಅಲ್ವಾ, ಮಂತ್ಲಿ ಒಂದ್ಸಲ ಮಾತ್ರ ಹೋಗ್ತೀರಾ. ಅಕಸ್ಮಾತ್ ಅವ್ರಿಗೇನಾದ್ರೂ ಭಾಳ ಪ್ರಾಬ್ಲಮ್ ಇದ್ರೆ ಮತ್ತೆ ಟೈಮ್ ಕೊಡ್ಬೋದಲ್ಲ, ಅವ್ರಿಗೆ ಟೈಮ್ ಕೊಡ್ತೀರಲ್ವಾ, ಕೊಡ್ತೀರಾ, ಟೈಮ್ ಕೊಡಿ. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಸಹ ಈಗ ಬಹಳ ಸೂಕ್ಷ್ಮವಾದ ಪರಿಸ್ಥಿತಿ ಇದೆ. ಈ ಸಮಯದಲ್ಲಿ ತಾವೆಲ್ಲರೂ ಸಹ ಮಾನವೀಯ ದೃಷ್ಟಿಯಿಂದ ನೀವು ಮನುಷ್ಯರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.